ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ತುಂಬ ಹಳೆ ವ್ಲಾಗ್ ನೋಡ್ರಿ. ವ್ಲಾಗ್ ಇದನ್ನ ಅಪ್ಲೋಡ್ ಮಾಡೋಕ್ಕೂ ಮನಸ್ಸಿಲ್ಲ. ಬಟ್ ನಿಮ್ಗೆ ಹೇಳಿದ್ದೆ ನಾನು ಮುಂದೊಂದು ದಿನ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ. ಒಂಥರ ಕರಾಳ ದಿನ ಅಂತಲೇ ಹೇಳ್ಬೋದು. ಕೆಟ್ಟ ಸಂದರ್ಭ, ಕೆಟ್ಟ ಸಿಚುವೇಶನ್. ರಾತ್ರಿ 12 ಗಂಟೆ ಆಗಿತ್ತು ನೋಡ್ರಿ. ಡಿಸೆಂಬರ್ ಅಂತ ಹೇಳಂಗಿಲ್ಲ, ಯಾಕಂದ್ರೆ 12 ಆಗಿತ್ತು ಅಂದ್ರೆ ನ್ಯೂ ಇಯರ್ ಫಸ್ಟ್ ಅಂತಲೇ ಹೇಳ್ಬೇಕು. ನಮ್ಮ ಹಸ್ಬೆಂಡ್ ಅವರು ಬ್ಯಾಗ್ ತೊಗೊಂಡು ಮುಂದೆ ಹೋದ್ರು. ಇಲ್ಲಿ ನಂಗೆ ನಡ್ಯಾಕೂ ಆಗ್ಬತ್ತ, ಫುಲ್ಲು ಸ್ಲೋ ಆಗಿ ನಡ್ಕೊಂಡು ಹೋಗಾಕತ್ತೇನೆ. ನನಗೆ 2 ಡೇಸಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗತ್ತಿತ್ತು. ನಾನು ಕಂಟ್ರೋಲ್ ಮಾಡ್ಕೊಳತ್ತಿದ್ದೆ. ಬಟ್ ಇವತ್ತಿನ ದಿನ ಅಂತೂ ನಂಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಏನು ಬದುಕ್ತೇನಿಲ್ಲೋ ಸಾಯ್ತೇನೇನೋ ಅನ್ನೋ ಲೆವೆಲ್ಗೆ ನನಗೆ ತ್ರಾಸ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಹಸ್ಬೆಂಡ್ ಅವರಂತೂ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡ್ರು. ಯಾಕಂದರೆ ನನ್ನ ಸಿಚುವೇಶನ್ ಆ ಥರ ಇತ್ತು. ಏನು ಮಾಡೋದಿನ್ನ ಹೆಂಗೆ ಇದು ಮಾಡೋದು ಅಂತ ಹೇಳಿ ಏನೂ ತಿಳಿವತ್ತಾಗಿತ್ತು ಅವ್ರಿಗೆ. ಸೊ ಪುಣ್ಯಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಮುಂಚೆ ನನಗೆ ಗಾಡಿ ಕೊಟ್ಟಿದ್ರು. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಹೇಳಿ ಇಸ್ಕೊಂಡಿದ್ವಿ. ಸೊ ಅದು ಇವತ್ತು ಯೂಸ್ ಆಯ್ತು ನೋಡ್ರಿ. ಇಲ್ಲಾಂದ್ರೆ ಏನಾಗ್ತಿತ್ತು ಯಾಂಬಲ. ಸೊ ಗಾಡಿ ಒಳಗೆ ಹೋಗಾಕತ್ತೀವಿ. ನನಗೆ ಕುತ್ಕೊಳಕ್ಕೂ ಆಗ್ಬಾರ್ದು. ನನಗೆ ಒಂದಿಬ್ಬರು ಎತ್ಕೊಂಡು ಹೋಗ್ಬೇಕು ಆ ಲೆವೆಲ್ಗೆ ನನಗೆ ಇದಾಗಿಬಿಟ್ಟಿತ್ತು. ಕುತ್ಕೊಳ್ಳೋಕ್ಕಾಗಲಿ ಅಂದರೂ ಹೆಂಗೋ ಕಷ್ಟಪಟ್ಟು ಇದು ಮಾಡಿ ಕುತ್ಕೊಂಡಿದ್ದೆ. ಸೊ ರಾತ್ರಿ ಟೈಮ್ ಓಲ್ಡ್ ಮ್ಯಾನ್ ನೋಡಕ್ಕೂ ಹೋಗೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಸಾಥ್ ಕೊಡ್ತಾನೆ ಕುಂಡಿರ್ತಾನೆ ನೋಡಿ ನಾನು ಇಲ್ಲಿ ನೋಡಿದ್ರೆ ಇಲ್ಲಿ ರೋಡ್ ಮ್ಯಾಗ ಹೋಗ್ಬೇಕಾದ್ರೆ ಓಲ್ಡ್ ಮ್ಯಾನ್ ಎಲ್ಲ ಸುಟ್ಟು ಹೊಂಟಿತ್ತು. ಬೆಂಕಿ ಎಲ್ಲ ಹಾರಾಕ್ ಬಂದಿತ್ತು ನೋಡ್ರಿ. ಅಷ್ಟು ರಾತ್ರಿ ಟೈಮ್ದಾಗ ನಾವು ಹೊಂಟಿದ್ದೇವೆ. ನನ್ನ ಪರಿಸ್ಥಿತಿ ಹೇಳಕ್ಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದು. ನನ್ನ ಗಂಡನ ಮನೆಯೊಳಗೂ ಹೇಳಿಲ್ಲ, ತವ್ರ ಮನೆಯೊಳಗೂ ಹೇಳಿಲ್ಲ. ತವ್ರ ಮನೆಯೊಳಗೆ ಹೇಳಿದ್ರೆ ಒಂದು ಸ್ವಲ್ಪ ಉಪಯೋಗ ಆದರೂ ಆಗ್ತಿತ್ತು ಈ ಸಂದರ್ಭ ಒಳಗೆ. ಯಾಕಂದ್ರೆ ಹಿಂಗೆ ಅಂತ ಹೇಳಿದ್ರೆ ಪಟ್ ಅಂತ ಓಡಿ ಬರ್ತಿದ್ರು. ಗಂಡನ ಮನೆಯೊಳಗೆ ಏನಿಲ್ಲ, ಹೇಳಿದ್ರೂ ಯಾರೂ ಬರೋದಿಲ್ಲ. ಸಾಯತ್ತೀವಿ ಅಂದ್ರೂ ಯಾರು ಕೂಡ ಬರೋದಿಲ್ಲ. ಏನು ಮಾಡೋಕ್ಕಾಗಂಗಿಲ್ಲ. ಹೇಳೋಕ್ಕೂ ಬೇಜಾರು ನನಗೆ ಈ ಒಂದು ವಿಷಯನ. ಸೊ ಇರಲಿ, ಪರವಾಗಿಲ್ಲ. ಹಾಸ್ಪಿಟಲ್ಗೆ ಹೋಗಾಕತ್ತೀವಿ. ನೋಡ್ಬೇಕು ಹಾಸ್ಪಿಟಲ್ ಓಪನ್ ಆಯಿತು ಇಲ್ಲೋ ಅಂಥೇಳಿ. ಸಾವಕಾಶ ನಾವು ರೆಗ್ಯುಲರ್ ಆಗಿ ಮ್ಯಾಟರ್ನಿಟಿ ಹಾಸ್ಪಿಟ್ಲಿಗೆ ತೋರಿಸ್ತೇವೆ ನೋಡ್ರಿ. ಅವ್ರದ್ದು 2 ಬ್ರಾಂಚ್ ಐತಿ. ಸೆಕೆಂಡ್ ಬ್ರಾಂಚಿಗೆ ತೋರಿಸಿರ್ತೇವೆ ನಾವು. ಬಟ್ ಅದು ಓಪನ್ ಇರಂಗಿಲ್ಲ. ಹಂಗಾಗಿ ಎಮರ್ಜೆನ್ಸಿ ಇತ್ತಂದ್ರೆ ಫಸ್ಟ್ ಬ್ರಾಂಚಿಗೆ ಹೋಗ್ಬೇಕಾಗ್ತೈತಿ. ಅದಕ್ಕೆ ನಾವು ಫಸ್ಟ್ ಬ್ರಾಂಚಿಗೆ ಬಂದ್ವಿ. ನೋಡ್ಬೇಕಿಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ಒಳಗೆ ಹೋಗಿದ್ದಾರೆ. ಅಲ್ಲಿ ಮುಂದೆ ನೋಡೋಣ ಬಾ. ಅದು ಮೇನ್ ಹಾಸ್ಪಿಟ್ಲ್ ಇಲ್ಲೇ ಮುಂದೆ. ಹಸ್ಬೆಂಡ್ ಅವರು ನೋಡಕ್ಕೆ ಹೋಗಿದ್ದಾರೆ ನೋಡ್ರಿ. ಅದು ಬರೀ ಪ್ರೆಗ್ನೆಂಟ್ ಇದ್ದವ್ರಿಗೆ ಚೆಕಪ್ ಅದು ಅಷ್ಟೇ ಮಾಡ್ತಾರೆ. ಬಟ್ ಆ ಡೆಲಿವರಿ ಹಾಸ್ಪಿಟಲ್ ಅಲ್ಲೇ ಒಂದು ಸ್ವಲ್ಪ ಮುಂದ್ಗಡೆ ಇತ್ತು. ಸೊ ಬಂದ್ವಿ. ನೋಡ್ಬೇಕಾ ಅದು ಹೇಗೈತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗಾಕತ್ತೀವಿ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಗ್ತದೆ ಏನು ಹೇಳ್ತಾರೆ ಅಂಥೇಳಿ. ನೋಡ್ಬೋದಾ ನನ್ನ ಮುಖ ಎಲ್ಲ ಫುಲ್ ಇದಾಗ್ಬಿಟ್ಟೈತೆ ನೋಡ್ರಿ. ಇಲ್ಲ ಚೇರ್ ಇರ್ತಾರೆ ಕೆಳಗೂ ಅವ್ರದ್ದು ಏನು ಮೆಡಿಕಲ್ ಅದು ಇರ್ಬೋದು. ಹಾಸ್ಪಿಟಲ್ ಒಳಗೆ ಡಾಕ್ಟರ್ ಅದು ಇರಲಿಲ್ಲ ನೋಡ್ರಿ. ಸ್ಟಾಫ್ ನರ್ಸ್ ಅದು ಅಷ್ಟೇ ಇದ್ರೆ. ಎಮರ್ಜೆನ್ಸಿ ಕೇಸ್ ಬಂದೈತೆ ಅಂತ ಹೇಳಿಬಿಟ್ಟು ಡಾಕ್ಟರ್ಗೆ ಫೋನ್ ಮಾಡಿ ಎಲ್ಲ ಕೇಳಿದಾಗ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡಿ ನಂಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಒಂದಿನ ವಸತಿ ಇರಬೇಕಂತ ಹೇಳಿದರು. ಬಟ್ ನಾವು ಚಿನ್ನೂನ ಮನೆ ಬಾಜುನವ್ರ ಮನೆಯೊಳಗನ ಬಿಟ್ಟು ಬಂದಿದ್ವಿ. ಯಾಕಂದ್ರೆ ಅವ ಏಳವಲ್ಲಾಗಿದ್ದ, ಹಾಗಾಗಿ ಕನ್ನ ತೆಗಿವಲ್ಲಾಗಿದ್ದ, ಮಲ್ಕೊಂಡಿದ್ದ. ಅದಕ್ಕೆ ಅವ್ರ ಮನ್ಯಾಗ ಬಿಟ್ಟು ಬಂದಿದ್ವಲ್ಲ, ಅವ್ರಿಗೆ ಹೇಳಿದ್ವಿ ನಾವು ನಮ್ಮ ಮಗ ಒಬ್ಬ ಅದನ್ರಿ, ಅವನ ಮನೆಯೊಳಗೆ ಬಿಟ್ಟು ಬಂದಿದ್ದೇವೆ, ಯಾರೂ ಇಲ್ಲ ಅಂಥೇಳಿ. ಅದಕ್ಕೆ ಅವರು ಮತ್ತು ನಾವು ಹೇಳೋದು ನೋಡಿಬಿಟ್ಟು ಓಕೆ ಆಯ್ತು ಅಂಥೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಹೋಗ್ಬೋದು ನೀವು, ಮತ್ತೇನಾದರೂ ಹಂಗೆ ಎಮರ್ಜೆನ್ಸಿ ಏನಾದರೂ ಇದಾಗಕತ್ತರ ವಾಪಸ್ ಬರ್ಬೇಕಂತ ಹೇಳಿ ಕಳಿಸಿದ್ರು. ಸೊ ಈಗ ನಮ್ಮ ಹಸ್ಬೆಂಡ್ ಅವರು ಒಂದು ಕಡೆ ಗಾಡಿ ಇಟ್ಟಿದ್ರಲ್ಲ ಕಾರು, ಸೊ ಅದನ್ನ ತೊಗೊಂಡು ಬರೋಕೆ ಹೋಗಿದ್ದಾರೆ. ಯಾರೂ ಇಲ್ಲಿ ನೋಡ್ರಿ. ಅಲ್ಲೇ ಇಲ್ಲೇ ಒಬ್ಬೊಬ್ರು ಕಾಣತ್ತಾರಷ್ಟ. ಇಲ್ಲಿ ನೋಡ್ಬೋದು ಓಲ್ಡ್ ಮ್ಯಾನ್ ಎಲ್ಲ ಸುಟ್ಟಿದ್ದು ಎಲ್ಲ ಬೂದಿ ಕಾಣತ್ತಿರ್ಬೋದು. ಸೊ ಭಾಳ ಅಂದ್ರೆ ಭಾಳ ಲೇಟ್ ಮಾಡಿ ರಾತ್ರಿ ಟೈಮ್ದಾಗ ಬಂದಿದ್ವಿ ನಾವು. 2 ಗಂಟೆಗೆ ಅದು ಬಂದಿದ್ವಿ. ಸೊ 1 ಅವರ್ 2 ಅವರ್ ಏನು ಆಯಿತು. ಆಮೇಲೆ ಮನೆ ಕಡೆ ಹೊರಟ್ವಿ. ಕಾರ್ ತೊಗೊಂಡು ಬರಾಕತ್ತಾರ. ಪಾರ್ಟಿ ಅದು ಮಾಡಿ ಎಲ್ಲ ಹೋಗಾಕ್ತಿದ್ದಾರೆ ನೋಡ್ರಿ. ಹುಡುಗರದು ಅಂದರೆ ನ್ಯೂ ಇಯರ್ ಪಾರ್ಟಿ ಅಂತೇಳಿ ಗೊತ್ತಾಯ್ತು ನಿಮ್ಗೆ.
ಬಾಯ್ಸ್ ಎಲ್ಲ ಅಡ್ಡಾಡ್ತಿರ್ತಾರೆ. ಸೊ ಇವಾಗ ಮನೆ ಕಡೆ ಹೋಗ್ಬೇಕಾ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ನಾನು ಸೆನ್ಸಿಟಿವ್ ಅದೇನು ನೋಡ್ರಿ. ಏನೇ ಒಂದು ಸ್ವಲ್ಪ ಇದಾದ್ರೂ ಭಾಳ ನಂಗೆ ನೋವು ಆಗ್ತದೆ. ಬಟ್ ನಾನು ಹೆಂಗೆ ತಡ್ಕೊಂಡೆ, ನಾನು ಯಾರಿಗೂ ಹೇಳಕ್ಕೂ ಬೇಡ, ಏನೇ ಆಗಲಿ ಯಾರಿಗೂ ಏನೋ ಹೇಳ್ಬಾರ್ದು ಅಂತೇಳಿ ಕಂಟ್ರೋಲ್ ಮಾಡಿಕೊಂಡೆ. ಅಕಸ್ಮಾತ್ ನನ್ನ ಜಾಗದೊಳಗೆ ಬೇರೆ ಯಾರಾದರೂ ನಮ್ಮ ಮನೆಯೊಳಗನ ಯಾರಾದರೂ ಇದ್ದಿದ್ರೆ ಎಷ್ಟು ಜನನ ಕೂಡಿಸ್ತಿದ್ದೋ ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ನೋವು ಆದ್ರೂ ಕೂಡ ಎಷ್ಟು ನೋವಾಗ್ಯದ ಅನ್ನೋ ಲೆವೆಲ್ಗೆ ಜನ ಇದು ಮಾಡ್ತಿರ್ತಾರೆ. ಅಂಥದ್ರಾಗ ನಾನು ದೊಡ್ಡ ಇದನ್ನ ಪಾರಾಗಿ ಬಂದೆ ಅಂತಲೇ ಹೇಳ್ಬೋದು. ಸೊ ಬರಬೇಕಾದ್ರೆ ಪೆಟ್ರೋಲ್ ಏನಾದರೂ ಆ ಥರ ಎಮರ್ಜೆನ್ಸಿ ಇದ್ರದ್ದು ಬೇಕಾಗ್ತದೆ ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ ನೋಡ್ರಿ. ಫುಲ್ಲು ಕತ್ಲು, ಫುಲ್ಲು ಲೇಟ್ ಆಗೈತಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.